ಸ್ವಾಗತ. ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ರೈತ ಹೋರಾಟ ಸಮಿತಿಯಿಂದ ಮಾಡ್ತಾ ಇರೋದು. ಪತ್ರಿಕಾಗೋಷ್ಠಿಯಲ್ಲಿ ಹೆಸರು ಹೇಳೋಕೆ ಬರ್ತೇವೆ. ಆದರ್ಶ ಜೋರಾಗಿ ಇರ್ಬೇಕು. ನಾಡುವಳ್ಳಿ ಆದರ್ಶ ನಾಡುವಳ್ಳಿ ಇದ್ದಾರೆ. ಕೃಷ್ಣಪ್ಪ ನಾಡುವಳ್ಳಿ, ಟೀಕಪ್ಪ ನಾಡುವಳ್ಳಿ, ರೇವಪ್ಪ ನಾಡುವಳ್ಳಿ, ರಾಮಚಂದ್ರಪ್ಪ ನಾಡುವಳ್ಳಿ, ಇಷ್ಟು ಜನ ಇದ್ದಾರೆ. ಆನಂದಪುರ ನಾಡುವಳ್ಳಿ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ 5 ಕುಟುಂಬಗಳಿಗೆ ಇವರು ಶರಾವತಿ ಮುಳುಗಡೆ ಸಂತ್ರಸ್ತರು ಹೌದು. ಇವರಿಗೆ 1994ರಲ್ಲಿ 5 ಕುಟುಂಬಗಳಿಗೆ ಒಟ್ಟು ಎಲ್ಲರೂ ಸೇರಿ 15 ಎಕರೆ ಜಮೀನನ್ನ ಕಂದಾಯ ಇಲಾಖೆ ಕಾಗೋಡು ತಿಮ್ಮಪ್ಪನವರೇ ಸಚಿವರಾದಾಗ ಇವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಪತ್ರಗಳನ್ನು 94ರಲ್ಲಿ ಕೊಟ್ಟರೆ 2017ರಲ್ಲಿ ಏಕಾಏಕಿಯಾಗಿ ಸಾಗರದ AC ಅವರು ಯಾವುದೇ ರೈತರಿಗೆ ಯಾವುದೇ ನೋಟಿಸ್ ಕೊಡದೆ ಅದನ್ನು ಜಮೀನು ಮಂಜೂರಾತಿ ಆಗಿರೋದನ್ನು ವಜಾ ಮಾಡಿದ್ದಾರೆ. ವಜಾ ಮಾಡಿದ್ಮೇಲೆ ಒಂದು ಆರ್ಡ್ರಲ್ಲಿ ಏನು ಹೇಳಿದ್ದಾರೆ, ಆದೇಶದಲ್ಲಿ ಸಾಗರ ತಹಸೀಲ್ದಾರ್ರವರು ಈ ಪ್ರಕರಣವನ್ನು, ಈ ಮಂಜೂರಾತಿಯನ್ನು ಇದು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅಂತಲೂ ಆದೇಶ ಮಾಡಿದ್ದಾರೆ. 2017ರಲ್ಲಿ ಮಾಡಿರೋ ಆದೇಶ 2026 ಆದರೂ 9 ವರ್ಷ ಆದರೂ ಸಾಗರ ತಹಸೀಲ್ದಾರ್ ಅವರು ಈ ಪ್ರಕರಣದ ಪುನರ್ ಪರಿಶೀಲನೆಯನ್ನು ಮಾಡಿಲ್ಲ. ನಾವು ಈಗ ಬಂದ ತಹಸೀಲ್ದಾರ್ಗೆ ಅವರಿಗೂ ಸಹ ಒಂದು ತಿಂಗಳ ಹಿಂದೆ AC ಅವರ ಆದೇಶ ಮತ್ತು DC ಅವರ ಆದೇಶದಂತೆ ತಹಸೀಲ್ದಾರ್ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಇದೆ. ಹಕ್ಕುಪತ್ರಗಳ ವಜಾ ಮಾಡಿರೋ ಪ್ರಕರಣನ ನೀವು ಮಾಡಿ ಅಂತ ನಾವು ಅವ್ರಿಗೆ ಹೋಗಿ ಹೇಳಿದ್ದೀವಿ. ಆದರೂ ಸಹ 9 ವರ್ಷ ಆದರೂ ಸಹ ನೋಟಿಸು ಕೊಡದೆ ವಜಾ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ಜೊತೆಗೆ ತಹಸೀಲ್ದಾರ್ ಅವರು 9 ವರ್ಷದಿಂದ ಯಾವುದೇ ಪರಿಶೀಲನೆ ಮಾಡದೆ ಹಾಗೇ ಈ ಪ್ರಕರಣವನ್ನು ನೆನೆಗೆದು ಬಿಟ್ಟಿರೋದನ್ನು ಸಹ ತೀವ್ರವಾಗಿ ಖಂಡಿಸ್ತೇವೆ. ಅದಕ್ಕೋಸ್ಕರ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಸಹ ದೂರನ್ನು ಕೊಟ್ಟಿದ್ದೀವಿ. ಮಾನವ ಹಕ್ಕು ಆಯೋಗಕ್ಕೂ ದೂರು ಕೊಟ್ಟಿದ್ದೀವಿ. ಈ 10 ದಿನದೊಳಗಾಗಿ ನಮ್ಮ ನಾಡುವಳ್ಳಿ ಗ್ರಾಮದ 5 ರೈತರ ಜಮೀನಿನ ಹಕ್ಕುಪತ್ರಗಳನ್ನು ಕಾನೂನು ಬಾಹಿರವಾಗಿ ಏನು ಕಂದಾಯ ಇಲಾಖೆಗಳ ಅಧಿಕಾರಿಗಳು ವಜಾ ಮಾಡಿದ್ದಾರೆ, ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕೂಡಲೇ ಕ್ರಮ ತಗೊಳ್ತಾ ಇದ್ದರೆ, ತಹಸೀಲ್ದಾರ್ ಅವರು ಸುಮಾರು 9 ವರ್ಷದ ಹಿಂದೆ ಆದೇಶ ಆದರೂ ಸಹ ಇನ್ನೂ ಸಹ ಪುನರ್ ಪರಿಶೀಲನೆ ಮಾಡೋ ಕ್ರಮ ತಗೊಳ್ತಾ ಇರೋದ್ರಿಂದ ತಾಲೂಕು ಕಚೇರಿ ಎದುರುಗಡೆ ಇನ್ನು 10 ದಿನಗಳ ನಂತರ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ. ಅಷ್ಟರೊಳಗೆ ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೇಕು. ಇವತ್ತೇನಾಗಿದೆ, ರೈತರು ಅಂದರೆ ಭಾಳ ಹಗುರ ಆಗಿದೆ ಸರ್ಕಾರಕ್ಕೆ. ಬೇಕಾಬಿಟ್ಟಿಯಾಗಿ ಇಡೀ ಜಿಲ್ಲೆಯಲ್ಲಿ 50,000 ಜನರು ಹಕ್ಕುಪತ್ರನ ರದ್ದು ಮಾಡೋದಕ್ಕೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಅಷ್ಟೇ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರದ AC ಅವರು, ಶಿವಮೊಗ್ಗ AC ಅವರು ನೋಟಿಸ್ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟರು ಅಂದರೆ, ಮಹಾರಾಜರು ಬ್ರಿಟಿಷರು ಕಾಲದಲ್ಲಿ 125 ವರ್ಷದಿಂದ ಅದನ್ನು ಫಾರೆಸ್ಟ್ ಅಂತ ಅವ್ರು ಮಾಡಿದ್ರಂತೆ. ಇವರು 125 ವರ್ಷದ ನಂತರ ಈಗ ಇಷ್ಟು ದಿನ ಸತ್ತೋಗಿದ್ದು ಸರ್ಕಾರ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅವರೆಲ್ಲ ಸತ್ತೋಗಿದ್ರು. ಈಗ ದಿಢೀರ್ನೆ ಎದ್ದು ಕುತ್ಕೊಬಿಟ್ಟವ್ರೆ. ಈಗ ವಜಾ ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಬೇರೆ ಕಡೆಗಳಲ್ಲಿ, ಇಡೀ ಜಿಲ್ಲೆಯಲ್ಲಿ. ನಮ್ಮ ತಾಲೂಕಲ್ಲೂ ಕೆಲವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಹೇಳ್ದೆ ವಜಾ ಮಾಡಿರೋ ಪ್ರಕರಣ ಅಂದರೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಾಗರ ತಾಲೂಕು, ಅನಂತಪುರ ಹೋಬಳಿ, ನಾಡುವಳ್ಳಿ ಗ್ರಾಮದ ರೈತರು ಇವರು ಮುಳುಗಡೆ ಸಂತ್ರಸ್ತರು ಆಗಿ ಇವ್ರನ್ನ ತಗೊಂಡೋಗಿ ಆ ಜಮೀನಲ್ಲಿ ಕೂರಿಸಿದವರೆಲ್ಲ ಅರಣ್ಯ ಇಲಾಖೆಯವರೇ. ಹಿಂದೆ ಇವರಾಗೆ ಕೂತಿದ್ದಲ್ಲ, ಅಲ್ಲಿಂದ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಕ್ಕೆ ಬಿಡಿಸಿದ್ರು. ಇಲ್ಲಿ ಹೋಗ್ರಿ ಅಂತ ಹೇಳಿ ಮರಗಿರ ಕಡ್ದು ಇವ್ರಿಗೆ ಸಾಗುವಳಿಗೆ ಬಿಟ್ಟವ್ರು ಅವರೇ. ಈಗ ಸರ್ಕಾರದ ಕಂದಾಯ ಇಲಾಖೆ ಅಧಿಕಾರಿಗಳು AC ಕಚೇರಿ, ತಾಲೂಕು ಕಚೇರಿ, DC ಕಚೇರಿ ಆಗಿದೆ. ಹೆಂಗಿದೆ ಅಂದರೆ, ಬೇಕಾಬಿಟ್ಟಿ ಕಾನೂನು ಬಾಹಿರ ಕೃತ್ಯಗಳಿಗೆ ಒಂಥರ ತಾಣ ಆಗಿಬಿಟ್ಟಿದೆ. ಅವರೆಲ್ಲ ರಿಯಲ್ ಎಸ್ಟೇಟ್ ಮಾಡೋರಿಗೆ, ಲೇಔಟ್ ಮಾಡೋರಿಗೆ, ಅವರಿಗೆಲ್ಲ ಕಾನೂನು ಬಾಹಿರವಾಗಿ ಏನು ಬೇಕಾದ್ರೂ ಮಾಡಿಕೊಡ್ತಾರೆ. ಆದರೆ ಸಾಮಾನ್ಯ ರೈತರ ಅಹವಾಲನ್ನು ಕೇಳೋ ಸ್ಥಿತಿಲಿ ಇವತ್ತು ನಮ್ಮ ಕಂದಾಯ ಇಲಾಖೆ ಇಲ್ಲದೇ ಇದ್ದಂಗೆ ಆಗಿದೆ. ಅರಣ್ಯ ಇಲಾಖೆನೂ ಅದೇ ಹಾದಿ ಹಿಡಿದಿದೆ. ಅದಕ್ಕೋಸ್ಕರ ನಾವು ತೀವ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ.
ನಮ್ಮ ಸಂತ್ರಸ್ತರಾದ ಸ್ನೇಹಿತರು ಅವರು ಕೆಲವು ಮಾತುಗಳನ್ನ ಈ ಶರಾವತಿ ಮುಳುಗಡೆ ಅದರಿಂದ ಈ ರಾಜ್ಯಕ್ಕೆ ಕರೆಂಟಿಗಾಗಿ ಅವರ ದೇವ ಇದನ್ನ ಅವರು ಮನೆ ಮಠ ಎಲ್ಲ ಕಳ್ಕೊಂಡು ಆ ಶರಾವತಿ ಮಾಡ್ರಿ ಅಂತ ಹೇಳಿ ಶರಾವತಿ ಮುಳುಗಡೆ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿ ಅಂತ ಹೇಳಿ ಅಲ್ಲಿಂದ ಬಿಟ್ಟು ಬಂದಿದ್ದಾರೆ ಅನ್ನೋದಕ್ಕಿಂತ ಸರ್ಕಾರದವರು ತಗೊಂಡು ನಾಡೋಳ್ಳಿ ಗ್ರಾಮ ಸರ್ವೆ ನಂಬರ್ 12ರಲ್ಲಿ ತಂದು ಕೂರಿಸಿ ಹೋಗಿದ್ದಾರೆ. ನಮಗೆ ಯಾವುದೇ ಫಾರೆಸ್ಟ್ ಗೊತ್ತಿಲ್ಲ, ಯಾವ ಸರ್ವೆ ನಂಬರ್ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಆ ರೀತಿ ಜಾಗದಲ್ಲಿ ತಂದು ಬಿಟ್ಟು ಹೋಗಿದ್ದಾರೆ. ಅವಾಗ ಬಿಟ್ಟು ಹೋಗಿ ಒಂದು 15-20 ವರ್ಷದ ನಂತರ ಕಾಗೋಡು ತಿಮ್ಮಪ್ಪನವರು ಮಿನಿಸ್ಟರ್ ಆದವಾಗ 94ರಲ್ಲಿ ನಮಗೆ ಖಾತೆ ಆಗಿದೆ. ಖಾತೆ 23 ವರ್ಷದ ನಂತರ ದಿಢೀರನ್ನೇ ನಮಗೆ ಖಾತೆಯನ್ನು ವಜಾಗೊಳಿಸ್ತಾರೆ. ಯಾಕಂತ ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದು ತಾಲೂಕು ಆಫೀಸರ್ ಕೇಳಿದ್ರೆ ಇಲ್ಲ ನಿಮ್ದು ತಾಂತ್ರಿಕ ದೋಷದಿಂದ ಆಗಿದೆ ಹೀಗೆ ಅಂತೇಳಿ ನಮ್ಮದೊಂದು 7-8 ವರ್ಷ ಕಾಡಿಸಿದ್ರು ನಾವು ಸರಿಪಡಿಸ್ಕೊಡ್ತಾರೆ ಅಂತೇಳಿ ಅಲ್ದು ನಮ್ಮ ಜೋಬ ದುಡ್ಡು ಎಲ್ಲ ಖಾಲಿ ಆಗೋದು. ಕೂಲಿ ಮಾಡಿ ನಾವು ಜೀವನ ಮಾಡೋಂಥವ್ರು ಈಗ ಮಾಡಿ ಸಾಕೋದು. ಅದು ಅಲ್ಲದೆ ಈ ರೈತರ ಬಗ್ಗೆ ಸ್ವಲ್ಪನೂ ಅವರಿಗೆ ಕಾಳಜಿ ಇಲ್ಲ. ರೈತರು ಅಂತ ಏನಂತ ತಿಳ್ಕೊಂಡಿದ್ದಾರೆ ಅವರು. ರೈತರು ದೇಶಕ್ಕೆ ಅನ್ನ ನೀಡುವಂಥವ್ರು. ಮೇಲಾಗಿ ಈ 5 ಕುಟುಂಬದಲ್ಲಿ ಒಬ್ಬರು ದೇಶ ಕಾಯಕ್ಕೆ ಹೋಗಿದ್ದಾರೆ. ಅವರು ಯೋಧರು. ಅವರು ತಂದೆ ಹೆಸರೇ ಆಗಿತ್ತು, ಅದನ್ನು ಸಮೇತ ವಜಾ ಮಾಡಿಕ್ಕಿದ್ದಾರೆ. ಇವರು ಮನುಷ್ಯರೇ ಇವರು. ಈ ಸರ್ಕಾರ ಕಣ್ಣು ಮುಚ್ಕೊಂಡಿದೆ ಇವ್ರಿಗೆ. ಅದನ್ನು ನಾವು ಸರಿಪಡಿಸಿ ನಾನು 15 ದಿವಸದೊಳಗೆ ನಮಗೆ ಅದನ್ನು ಸರಿಪಡಿಸ್ಕೊಡ್ಬೇಕಾದ್ರೆ ಏನಂತ ಅದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ತಾಲೂಕು ಆಫೀಸರ್ ತಹಶೀಲ್ದಾರ್ ಆಗಲಿ ಇನ್ನು ಅವರು ಕೆಳಮಟ್ಟದಲ್ಲಿ ಯಾರು ಇದ್ರು ಅದು ನಮಗೆ ಕರೆಕ್ಟಾಗಿ ಮಾಡಿಕೊಡ್ಬೇಕು. ಅದನ್ನು ಇಲ್ಲದೆ ಇದ್ರೆ ನಾವು ಹಗಲು ರಾತ್ರಿ ಬಂದು ತಾಲೂಕು ಆಫೀಸರ್ ಎದುರುಗಡೆಗೆ ಧರಣಿ ಹೂಡುವಂಥ ಸಂದರ್ಭ ಬಂದಿದೆ. ಇನ್ನು ನಮ್ಮ ಅಲ್ಲಿ ಏನು 1 ಗುಂಟೆ ಜಮೀನು ಇಲ್ಲ, ಆ ಥರ ವಜಾ ಮಾಡಿ ಹಾಕಿದ್ದಾರೆ. ಇವ್ರು ರೈತರು ಅಂದ್ರೆ ಏನು, ಯೋಧರು ಅಂದ್ರೆ ಏನು, ಇವರಿಗೆ ಸ್ವಲ್ಪ ಅರ್ಥ ಆಗೋದಿಲ್ಲ ಇವರಿಗೆ. ಸರ್ಕಾರ ಈ ಸರ್ಕಾರ ಅರ್ಥ ಆಗದೆ ಹೌದಾದ್ರೆ ರೈತರ ಬಗ್ಗೆ ಕಾಳಜಿ ಇದ್ರೆ ಈ ಶಾಸಕರಾಗಲಿ ಈ ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಯಾರು ಬಂದು ಇದನ್ನು ಸರಿಪಡಿಸ್ಕೊಡ್ಬೇಕು. ನಮಗೆ ಇಷ್ಟು ಕೇಳ್ತಾ ಇದೀವಿ. ಇಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ನಾವು ಮಾಡ್ಲೇಬೇಕಾಯ್ತು, ನಮ್ಮ ಅನಿವಾರ್ಯ ಮಾಡ್ಲೇಬೇಕು. ನಾವು ಇವರು ಬೇಕಾಬಿಟ್ಟಿ ಮಾಡಿರೋದ್ರಿಂದ ಏನಾಗಿದೆ, ಪಾಣಿಯಲ್ಲೆಲ್ಲ 000 ಅಂತ ತೋರಿಸ್ತಾ ಇತ್ತು. ಇವ್ರು ಜಮೀನಿಂದು ಪಾಣಿಯಲ್ಲೆಲ್ಲ ತೆಗೆದು ಬಿಟ್ಟಿದ್ದಾರೆ. ಇವ್ರಿಗೆ ಬ್ಯಾಂಕ್ ಲೋನ್ ಮಾಡಿದ್ದಾರೆ, ಬ್ಯಾಂಕ್ನವ್ರು ಜಪ್ತಿಗೆ ಬಂದಿದ್ದಾರೆ. ನಿಮ್ಮ ಹೆಸರಲ್ಲಿ ಜಮೀನಿಲ್ಲ, ರದ್ದಾಗಿದೆ, ನಮ್ಮ ದುಡ್ಡು ಕಟ್ರಿ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ಯಾರ. ರೈತರು ಮನೆ ಜಪ್ತಿಗೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿದಂಥ ದ್ರೋಹನೇ, ಕಾನೂನು ಬಾಹಿರ ಕೃತ್ಯನೇ ಇವತ್ತು ಕಾರಣ ಆಗಿದೆ. ಅದಕ್ಕೋಸ್ಕರ ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ. ಮುಂದಿನ ಹೋರಾಟ ಮಾಡ್ತೀವಿ. ತಹಸೀಲ್ದಾರ್